ಮಲೆ ಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳಿಗೆ ವಿಷ ಪ್ರಾಶನ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸಿಎಫ್ ಗಜಾನನ ಹೆಗಡೆ, ಆರ್ಎಫ್ಒ ಮಾದೇಶ ಅಮಾನತು ಮಾಡಲಾಗಿದೆ. ಡಿಸಿಎಫ್ ವೈ ಚಕ್ರಪಾಣಿ ಅಮಾನತಿಗೆ ಶಿಫಾರಸನ್ನ ಮಾಡಲಾಗಿರೋದು. ಅರಣ್ಯ ಸಚಿವಾಲಯದಿಂದ ಪರಿಷ್ಕೃತ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಲಾಗಿದೆ. ಉನ್ನತ ಮಟ್ಟದ ವಿಚಾರಣಾ ಸಮಿತಿ ಪ್ರಾಥಮಿಕ ವರದಿಯನ್ನ ಸ್ವೀಕಾರ ಮಾಡಲಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಕರ್ತವ್ಯ ಲೋಪದಡಿ ಇಲಾಖಾ ವಿಚಾರಣೆಗೆ ಸಚಿವ ಈಶ್ವರ್ ಖಂಡ್ರೆ ಶಿಫಾರಸನ್ನ ಮಾಡಿದ್ದಾರೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳಿಗೆ ವಿಷ ಪ್ರಾಶನಕ್ಕೆ ಸಂಬಂಧಪಟ್ಟಂತೆ ಎಸಿಎಫ್ ಗಜಾನನ ಹೆಗಡೆ, ಆರ್ಎಫ್ಒ ಮಾದೇಶ ಅಮಾನತು ಮಾಡಲಾಗಿದೆ. ಡಿಸಿಎಫ್ ವೈ ಚಕ್ರಪಾಣಿ ಅಮಾನತಿಗೂ ಸಹ ಶಿಫಾರಸನ್ನ ಮಾಡಲಾಗಿದೆ. ಅರಣ್ಯ ಸಚಿವಾಲಯದಿಂದ ಪರಿಷ್ಕೃತ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಲಾಗಿದೆ. ಉನ್ನತ ಮಟ್ಟದ ವಿಚಾರಣಾ ಸಮಿತಿ ಪ್ರಾಥಮಿಕ ವರದಿಯನ್ನ ಸ್ವೀಕಾರ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಇದೀಗ ಅರಣ್ಯ ಇಲಾಖೆಯಿಂದ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಲಾಗಿದೆ. ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ, ಯಾರನ್ನೆಲ್ಲ ಈಗ ಸಸ್ಪೆಂಡ್ ಮಾಡೋ ಶಿಫಾರಸನ್ನ ಮಾಡಲಾಗಿದೆ? ಕಾವ್ಯ, ನಿಜವಾಗ್ಲೂ ಕೂಡ ಇಡೀ ದೇಶವೇ ಒಂದು ತಲೆ ತಗ್ಗಿಸ್ತಕ್ಕಂಥ ಘಟನೆ ಅಂತ ಹೇಳ್ಬೋದು. ಯಾಕಂದ್ರೆ ಇಡೀ ದೇಶದಲ್ಲಿ ಇದೇ ಪ್ರಥಮ ಬಾರಿಗೆ 5 ಹುಲಿಗಳ ಹತ್ಯಾಕಾಂಡ ಒಂದೇ ಸ್ಥಳದಲ್ಲಿ ನಡೆದಿರ್ತಕ್ಕಂಥದ್ದು. ಇತಿಹಾಸದಲ್ಲಿ ಇದೇ ಮೊದಲು ಅಂತ ಹೇಳ್ಬೋದು. ಈ ಪ್ರಕರಣವನ್ನ ರಾಜ್ಯ ಸರ್ಕಾರ ಹಾಗೂ ಅರಣ್ಯ ಸಚಿವರು ಬಹಳ ಗಂಭೀರವಾಗಿ ಪರಿಗಣಿಸಿದ್ರು ಅಂತ ಹೇಳ್ಬೋದು. ಅಲ್ಲದೆ ಈಗಾಗಲೇ ಈ ಘಟನೆಗೆ ಸಂಬಂಧಿಸಿದಂತೆ ಡಿಸಿಎಫ್, ಎಸಿಎಫ್ ಹಾಗೂ ಆರ್ಎಫ್ ಅವರನ್ನ ಕಡ್ಡಾಯ ರಜೆ ಮೇಲೆ ಕಳಿಸಲಾಗಿತ್ತು. ಇದೀಗ ಈ ಪ್ರಕರಣದ ಒಂದು ತನಿಖಾ ವರದಿಯನ್ನ ತನಿಖಾಧಿಕಾರಿಗಳು ಅರಣ್ಯ ಸಚಿವರಿಗೆ ಪ್ರಾಥಮಿಕವಾಗಿ ನೀಡಿರ್ತಕ್ಕಂಥದ್ದು. ಅದರಲ್ಲಿ ಕರ್ತವ್ಯ ಲೋಪ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯ, ಬೇಜವಾಬ್ದಾರಿತನಗಳು ಕೂಡ ಸಾಕ್ಷ್ಯ ಎಲ್ಲ ಕಡೆ ಉಲ್ಲೇಖವನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದೀವಿ. ಈ ವರದಿಯನ್ನ ಇಟ್ಕೊಂಡು ಇದೀಗ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು ಒಂದು ಅಮಾನತು ಆದೇಶವನ್ನ ಹೊರಡಿಸಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಎಸಿಎಫ್ ಗಜಾನನ ಹೆಗಡೆ, ಆರ್ಎಫ್ಒ ಮಾದೇಶ್ ಇವರನ್ನ ಅಮಾನತುಗೊಳಿಸಿದ್ರೆ ಡಿಸಿಎಫ್ ಚಕ್ರಪಾಣಿ ಅವರ ಅಮಾನತಿಗೆ ಒಂದು ಶಿಫಾರಸನ್ನು ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ಅವರು ಕೂಡ ಅಮಾನತಕ್ಕಂತ ಒಂದು ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದೀವಿ. ಈ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಅವರ ಬೇಜವಾಬ್ದಾರಿ ಏನಿದೆ, ಮತ್ತೆ ಸಂಬಳ ಕೊಡೋದ್ರಲ್ಲೂ ಕೂಡ ವಿಫಲವಾಗಿದ್ರು, ಮತ್ತೆ ಸಂಬಳ ಕೊಡಿಸೋದ್ರಲ್ಲೂ ಕೂಡ ವಿಫಲವಾಗಿದ್ರು ಅನ್ನೋ ಅಂಶಗಳನ್ನು ಕೂಡ ಉಲ್ಲೇಖವನ್ನ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇದೀಗ ಈಶ್ವರ್ ಖಂಡ್ರೆ ಅವರು ಅವರನ್ನ ಅಮಾನತುಗೊಳಿಸೋದ್ರ ಜೊತೆಗೆ ಡಿಸಿಎಫ್ ಚಕ್ರಪಾಣಿ ಅವರ ಅಮಾನತಿಗೆ ಒಂದು ಶಿಫಾರಸನ್ನು ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ಕಾವ್ಯ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.